ಮಾಸದ ಲಕ್ಷದೀಪೋತ್ಸವ ಸಂಭ್ರಮ ಧರ್ಮಸ್ಥಳದ ಮೂಲೆ ಮೂಲೆಗಳಲ್ಲೂ ಮನೆ ಮಾಡಿದೆ. ಧಾರ್ಮಿಕ ಆಚರಣೆ, ಸಂಭ್ರಮ, ಸಡಗರ, ದೀಪಗಳ ಮೆರವಣಿಗೆ ನೋಡುಗರನ್ನ ಆಕರ್ಷಿಸ್ತಾ ಇದೆ. ಲಕ್ಷ ವೈಭವ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ನಾನು ಸುದೀಕ್ಷಾ ಜೈನ್. ಲಕ್ಷದೀಪೋತ್ಸವ ಧಾರ್ಮಿಕ ಆಚರಣೆಗಳ ಜೊತೆಗೆ ಸಡಗರ ಸಂಭ್ರಮದ ಜಾತ್ರೆಗೆ ಸಾಕ್ಷಿಯಾಗಿದೆ. ಹೀಗಿರುವಾಗ ಅಲ್ಲೊಂದು ಮಳಿಗೆ ಸಾಹಸ ಪ್ರಿಯರನ್ನ ಆಕರ್ಷಿಸುತ್ತಿದೆ. ಯಾವುದು ಆ ಮಳಿಗೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ವಿಆರ್ ಹಾಗೂ 6D ಅಮ್ಯೂಸಿಂಗ್ ವಿಡಿಯೋ ಗೇಮ್ಗಳನ್ನ ದೊಡ್ಡ ದೊಡ್ಡ ಮಾಲ್ಗಳು ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ನೋಡಿರ್ತೀವಿ. ಆದ್ರೆ ಇಂಥ ವಿಆರ್ 6D ವಿಡಿಯೋ ಗೇಮ್ಸ್ ಈ ಬಾರಿಯ ಧರ್ಮಸ್ಥಳದ ಲಕ್ಷದೀಪೋತ್ಸವದಲ್ಲಿದೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಲಕ್ಷದೀಪೋತ್ಸವ ಜಾತ್ರೆಯಲ್ಲಿ ಸಾಹಸ ಪ್ರಿಯರನ್ನ ಆಕರ್ಷಿಸುತ್ತಿರುವುದು ಅಣ್ಣಪ್ಪ ಸ್ವಾಮಿಯ ದೇಗುಲದ ದ್ವಾರದ ಬಳಿ ಇರುವ 6D ವಿಆರ್ ವಿಡಿಯೋ ಗೇಮ್ ಸ್ಟಾಲ್. ಚಿಕ್ಕ ಮಕ್ಕಳಿಂದ ದೊಡ್ಡ ಪ್ರಾಯದವರು ಕೂಡ ಈ ವಿಆರ್ ಮಾಯಾ ಲೋಕಕ್ಕೆ ಮಾರು ಹೋಗ್ತಿದ್ದಾರೆ. 6D ಕನ್ನಡಕವನ್ನ ಧರಿಸಿದ ನಂತರ ಬೇರೆ ಲೋಕಕ್ಕೆ ಹೋಗಿ ಬರ್ತಿದ್ದಾರೆ. ಯಾಕಂದ್ರೆ ತುಂಬಾ ಕಮ್ಮಿ ಖರ್ಚಲ್ಲಿ ತೋರಿಸ್ತಾ ಇದೀವಿ. ಇದೆಲ್ಲ ಎಲ್ಲರೂ ವಂಡರ್ಲಾ ಆ ಕಡೆ ಈ ಕಡೆ ಎಲ್ಲ ಹೋದಾಗೆಲ್ಲ ಏನಾಗುತ್ತೆ ಅಂದ್ರೆ ಚಾರ್ಜಸ್ ಎಲ್ಲ 200 ರೂಪಾಯಿ 300 ರೂಪಾಯಿ ಆ ತರ ಎಲ್ಲ ಇರುತ್ತೆ. ಕೆಲವರು ಬಡವ್ರಿಗೆಲ್ಲ ಹೋಗಿ ನೋಡಕ್ಕಾಗಲ್ಲ. ಅದಕ್ಕೆ ನಾವೇ ಇದ್ರಲ್ಲಿ 50 ರೂಪಾಯಿ ಚಾರ್ಜ್ ಮಾಡಿ ಬಡವ್ರಿಗೆ, ಶ್ರೀಮಂತರಿಗೆ ಎಲ್ಲರಿಗೂ ಯಾವುದೇ ಬಂದು ನೋಡ್ಲಿ 50 ರೂಪಾಯಿಗೆ ಮಾಡ್ತಾ ಇದೀವಿ ಚಾರ್ಜ್. ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಡೈನೋಸರ್ಸ್ ಮತ್ತೆ ಇದು ಮತ್ತೆ ಚೈನೀಸ್ ಗ್ಲಾಸ್ ಮತ್ತೆ ಇಲ್ಲಿ ವಂಡರ್ಲಾ ಜೂ ಇದು ಬರುತ್ತೆ. ಮತ್ತೆ ದೊಡ್ಡ ದೊಡ್ಡ ಜೂಲೆಗಳೆಲ್ಲ ಇದೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡೋದು. ಜುರಾಸಿಕ್ ಪಾರ್ಕ್, ಚೈನಾ ಗ್ಲಾಸ್ ವಾಲ್ ಬ್ರೇಕಿಂಗ್, ಮಾರ್ವೆಲ್, ಜೈಂಟ್ ವೇಲ್, ಕಾರ್ ರೇಸ್ ಸೇರಿದಂತೆ ಹಲವು ಅಡ್ವೆಂಚರಸ್ ವಿಆರ್ ವಿಡಿಯೋ ಗೇಮ್ಗಳೊಂದಿಗೆ ಈ ಸ್ಟಾಲ್ ಅಡ್ವೆಂಚರ್ ಪ್ರಿಯರನ್ನ ಆಕರ್ಷಿಸುತ್ತಿದೆ. 6D ಆನಿಮೇಷನ್ ನೊಂದಿಗೆ ಕೊಂಚ ಖುಷಿ ನೀಡಿ ಕೊಂಚ ಬೆದರುವಂತೆ ಮಾಡಿ ಸಖತ್ ಥ್ರಿಲ್ ನೀಡುತ್ತೆ. ನೀವೇನಾದ್ರೂ ಸಾಹಸ ಪ್ರಿಯರಾಗಿದ್ರೆ ಈ ಸ್ಟಾಲ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ವಿಶ್ವಾಸ್ ಜೊತೆ ನೈದಿಲೆ, STMC ಉಜಿರೆ. ಧರ್ಮಸ್ಥಳದ ಲಕ್ಷದೀಪೋತ್ಸವದ ಮಾರುಕಟ್ಟೆಗೆ ಮೆರುಗು ಎಂಬಂತೆ ಮಣ್ಣಿನಿಂದ ಮಾಡಿದ ಮಡಿಕೆ, ಕುಡಿಕೆ, ಕಲಾಕೃತಿ, ಇತರ ವಸ್ತುಗಳು ಆಧುನಿಕ ಕಲಾಕೃತಿಗಳಿಗೆ ಸಡ್ಡು ಹೊಡೆದು ನಿಂತಿದೆ. ಜಾತ್ರೆಗೆ ಪಾರಂಪರಿಕ ಮೆರುಗು ತುಂಬಿದ ಮಣ್ಣಿನ ಕಲಾಕೃತಿ ಹಿಂದಿನ ಸ್ಟೋರಿ ಇಲ್ಲಿದೆ. ಪ್ರಾಚೀನ ವೃತ್ತಿಗಳಲ್ಲಿ ಕುಂಬಾರಿಕೆಯೂ ಒಂದು. ಸುಮಾರು ಪ್ರಾಚೀನತೆಯುಳ್ಳ ಕುಂಭಕಲೆ ಈಗಲೂ ಜೀವಂತವಾಗಿ ಉಳಿದಿರುವುದು ಮನುಷ್ಯನ ಬದುಕಿಗೆ ಅದರ ಉಪಯುಕ್ತತೆಯನ್ನು ತಿಳಿಸುತ್ತದೆ. ಇಂತಹ ಒಂದು ಮಣ್ಣಿನಿಂದ ತಯಾರಾದ ವಿವಿಧ ವಸ್ತುಗಳ ಅಂಗಡಿ ಕಂಡಿದ್ದು ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ. ಮಣ್ಣಿನಿಂದ ಮಾಡಿದ ಮಡಿಕೆ, ಬುದ್ಧನ ವಿಗ್ರಹ, ಮಣ್ಣಿನ ದೀಪ, ರೊಟ್ಟಿ ಕಾವಲಿ, ಪಡ್ಡು ಕಾವಲಿ, ಕುಟ್ಟಾಣಿ, ಇನ್ನಿತರ ಗೃಹೋಪಯೋಗಿ ವಸ್ತುಗಳು, ವಿವಿಧ ದೇವರುಗಳ ಮೂರ್ತಿಗಳು ಗ್ರಾಹಕರನ್ನ ಆಕರ್ಷಿಸುತ್ತಿದ್ದವು. ಧರ್ಮಸ್ಥಳ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಭಕ್ತಾದಿಗಳ ಕಣ್ಣು ಸೆಳೆಯುತ್ತಿದೆ ಈ ಅನಾಮಧೇಯ ಅಂಗಡಿ. ಸುಮಾರು ವರ್ಷಗಳಿಂದ ದೀಪೋತ್ಸವಕ್ಕೆ ಈ ಅಂಗಡಿಯನ್ನ ಹಾಕುವ ಮೂಲಕ ಮಣ್ಣಿನಿಂದ ಮಾಡಿದ ಪರಿಕರಗಳ ಮಹತ್ವವನ್ನು ಆಧುನಿಕ ಜಗತ್ತಿಗೆ ಸಾರುತ್ತಿದೆ. 5 ವರ್ಷದ నుంచి ಅಕ್ಕನ ಮಗೆ ಪಡಂತೆ ಜಿತೇಶ್ ಈ ಸರ್ ಚಾಯ್ ಬತ್ತಿ ಅಂಚೆ ಎಂಕ್ಲು ಕಂಟಿನ್ಯೂ ಮಲ್ತ ಎಂಚಾಪುಡು ತುಕ್ಕ ಅಂದ್ರೆ ಬೊಕ್ಕ ಪಂಡ ಎಂಕ್ಲ ಕೊಲಕಾಸು ಬದೆ ಕಷ್ಟ ತೋರ ಪಂಡ ಇತ್ತ ನಮಕ್ ಮಣ್ಣು ಕೊತ್ ಪತಾಪುನಿ ಬಂಗಾಡಿ ಇರ್ದು ಬಂಗಾಡಿ ದಿಡುಪೆ ಹಾಕೊಂಡು ಒಂಜಿ ಪಿಕಪ್ ಮಣ್ಣಿಗೆ ಇತ್ತ ಎಂಕ್ಲು ಇಲ್ಲಡೆ ಬತ್ತೆ ಇತ್ತನಾಗ 18,000 ಹಾಕೊಂಡು ಐನ್ನ ಮಣ್ಣು ಪಟ್ ಉಣ್ಗೌಡು ಒಂಜಿ 4 ದಿನ ಉಣ್ಗೌಡು ಮಣ್ಣು ಪೊಡಿ ಮಲ್ಪೋಡು ಐನ್ ಕಲಪೋಡು ಕಲತಾಯಿ ನಡೆದು ಬೊಕ್ಕ ಐನ್ ಒಂಜಿ 2 ದಿನ 1 ದಿನ ಅಂಟು ಬರ್ರ ಬೊಟ್ಟೋಡು ಐರ್ದು ಬೊಕ್ಕ ನೆಕ್ಸ್ಟ್ ಪ್ರೊಸೀಜರ್ ನಿಕ್ಲು ತೋದಿಪ್ಪಾರು ಅವು ಮಲ್ತ ಬೊಕ್ಕ 4 ದಿನ ಉಣ್ಗೌಡು ಒಂಜಿ 2-3 ದಿನ
ದೊಂಬುಡತ್ತು ನೆರೆಲ್ಲ ಡೊಂಗಾದು ಅರ್ಧ ಮಲ್ತಿಪ್ಪ ರಡ್ಡು ದಿನ 3 ದಿನ 2 ದಿನ ಬೊಟ್ಟು ನಿನ್ನ ಬೊಟ್ಟು ಅಡಿಡ್ದು ಕಾಲೇಜ್ ಬತ್ತು ಜಾಯಿಂಟ್ ಮಾಡ್ತದೆ ಕೊಂಚ ಶೇಪ್ ಕೊಣತ ನಡೆದೋಕ ಐನು ಕೂಡ ಫುಲ್ ಡ್ರೈ ಮಾಡ್ತದೆ ನೆಕ್ಸ್ಟ್ ವಾಪಸ್ ಬೇಯ್ಪಾಯಿ ನಡೆದ ಬೊಕ್ಕ ಅಲ್ಲು ಡ್ಯಾಮೇಜ್ ಬರ್ಕೊಂಡು ಐಡ್ದು ದುಂಬು ಡ್ಯಾಮೇಜ್ ಬತ್ತನ ಇಂಕ್ಲ ಪಜ್ಜಿ ಮಣ್ಣು ಅಲ್ಲ ತಿಕ್ಕೊಂಡು ಅಲೆಗೆ ಪೋಯಿ ನಡೆದಕ್ಕ ಬೇಯ್ದು ನಡೆದ ಬೊಕ್ಕ ಡ್ಯಾಮೇಜ್ ಬತ್ತನ ಮಣ್ಣು ಪೋಂಡು ಬೇಲೆ ಪೋಂಡು ಐಕ್ ಖರ್ಚು ಮಾಡ್ತಾನ ದಿಕ್ಕೆಲ್ಲ ಖರ್ಚು ಮಾಡ್ತಾನ ಸೂ ಬೈ ಅವು ಪೂರ ಪೋಂಡು ವ್ಯಾಲ್ಯೂ ಲೆಕ್ಕ ಪಾಠ ಬಂದು ಒಂಜಿ ಪಾತ್ರ ಆಗ್ಲ ಬೈತ ಮಣ್ಣದ ಬೊಕ್ಕ ಕಣಕದ ಊರೈಕ್ಲ ವ್ಯಾಲ್ಯೂ ಮಾಡೋದು ಪೂರ ಪೋಂಡು ಅಡೆಗ ಅಲ್ತರ್ದು ಇಡೆ ಮುಟ್ಟ ಟ್ರಾನ್ಸ್ಪೋರ್ಟ್ ಬಂದಾಗ ಡ್ಯಾಮೇಜ್ ಬತ್ತನ ಅಲ್ಲು ಪೋಂಡು. ಆಧುನಿಕ ಕಲಾಕೃತಿ ಮತ್ತು ತಂತ್ರಜ್ಞಾನದ ಮಧ್ಯೆ ಈ ಪಾರಂಪರಿಕ ಕಲೆ ವಿವಿಧ ಆಕರ್ಷಣೆಗಳಲ್ಲಿ ವಿಶೇಷವಾಗಿದೆ ಹಾಗೂ ಗತಕಾಲದ ವೈಭವವನ್ನ ಚಿತ್ರಿಸುತ್ತಿದೆ. ಕ್ಯಾಮ್ರಾ ಪರ್ಸನ್ ಅರ್ಚಿತ್ ಜೈನ್ ಜೊತೆ ಅರ್ಚನಾ ಮತ್ತು ರಕ್ಷಿತಾ ಶಿಶಿರ್, ನಮ್ಮೂರ ವಾರ್ತೆ, SDMC ಉಜಿರೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಸಂಭ್ರಮ ಜೋರಾಗೇ ಇದೆ. ಅದರ ಜೊತೆಗೆ ಬಿಸಿಲಿನ ಝಳ ಕೂಡ ವಿಪರೀತವಾಗಿದೆ. ಬಿಸಿಲಿನ ಧಗೆಗೆ ಏನಾದ್ರೂ ತಂಪಾದ ಪಾನೀಯ, ಐಸ್ ಕ್ರೀಮ್ಗಳನ್ನ ತಿನ್ಬೇಕು ಅಂತ ಅನಿಸೋದು ಸಹಜ. ಆದ್ರೆ ವಿವಿಧ ಬಗೆಯ ಹಣ್ಣುಗಳಿಂದ ಮಾಡಿದ ನ್ಯಾಚುರಲ್ ಐಸ್ ಕ್ರೀಮ್ ಜನರ ಗಮನ ಸೆಳೀತಾ ಇದೆ. ದಿನದಿಂದ ದಿನಕ್ಕೆ ಬಿಸಿಲಿನ ಧಗೆ ಕೂಡ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ತಂಪಾದ ವಸ್ತುಗಳಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಮನೆ ಮಾತಾಗಿದ್ದು, ಇಲ್ಲಿ ಅಣ್ಣಪ್ಪ ಸ್ವಾಮಿಯ ದೈವಸ್ಥಾನದ ಎದುರುಗಡೆ ಇರುವ ತಾಜಾ ಹಣ್ಣುಗಳಿಂದ ಕೂಡಿರುವ ನ್ಯಾಚುರಲ್ ಐಸ್ ಕ್ರೀಮ್ ಸ್ಟಾಲ್ ಜನರನ್ನ ಕೈಬೀಸಿ ಕರೆಯುತ್ತದೆ. ಇದು ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯ ಕೈಲರ್ಸ್ ನೈಸರ್ಗಿಕ ಐಸ್ ಕ್ರೀಮ್. ಇದಕ್ಕೆ ಯಾವುದೇ ಕೃತಕ ಬಣ್ಣಗಳನ್ನ ಬಳಸದೆ ಹಣ್ಣುಗಳಿಂದ ಐಸ್ ಕ್ರೀಮ್ ಅನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ನನ್ನ ಹೆಸರು ಯತೀಶ್ ಅಂತ. ಸೊ ನಮ್ಮದು ಕೈಲಾರ್ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಉಪ್ಪಿನಂಗಡಿಯ ಇಲಂತಿಲ್ಲದಲ್ಲಿರೋದು. ಉಪ್ಪಿನಂಗಡಿಯಿಂದ ಒಂದು 5 ಕಿಲೋಮೀಟರ್ಸ್ ಇದೆ. ಸೊ 6 ಇಯರ್ಸ್ ಆಯಿತು ನ್ಯಾಚುರಲ್ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿ. ಸೊ ಈವೆಂಟ್ಸ್ ಹಳಸು ಮೇಳ, ಕೃಷಿ ಮೇಳ, ಸೊ ಜಾತ್ರೆಗಳೆಲ್ಲ ಈಗ ಆಗ್ತಿದೆ ರೀಸೆಂಟಾಗಿ. ಸೊ ನಂದು ಸ್ಪೆಷಲ್ ಅಂತ ಅಂದರೆ ಪ್ಯೂರ್ ನ್ಯಾಚುರಲ್ ಆಗಿ ಮಾಡೋದು. ಯಾವುದೇ ಎಸೆನ್ಸ್ ಇಲ್ಲ, ಯಾವುದೇ ಕಲರ್ ಇಲ್ಲ, ಸೊ ಓವರ್ ಶುಗರ್ಸ್ ಇಲ್ಲ. ಸೊ ನಾರ್ಮಲ್ ಮಿನಿಮಮ್ ಶುಗರ್ ಇರುತ್ತೆ. ಸೊ ಶುಗರ್ ಪೇಷಂಟ್ ಅವ್ರು ತಿಂದರೂ ಇನ್ನು ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಹೈ ಹೋಗಲ್ಲ. ಸೊ ರಿಯಲ್ ಫ್ರೂಟ್ ಹಾಕ್ತೇವೆ, ಮಿಲ್ಕ್ ಹಾಕ್ತೇವೆ, ಶುಗರ್ ಹಾಕ್ತೇವೆ. ಸೊ ಅದನ್ನೇ ಮಾಡಿ ಐಸ್ ಕ್ರೀಮ್ ಮಾಡೋದು. ಸೊ ಯಾವುದೇ ಕಲರ್ ಮತ್ತು ಪ್ರಿಸರ್ವೇಟಿವ್ಸ್ ಆಗುತ್ತೆ. ಖಾರ ಮತ್ತು ಸಿಹಿ ತದ್ವಿರುದ್ಧ. ಆದ್ರೆ ಗಾಂಧಾರಿ ಮೆಣಸನ್ನ ಬಳಸಿಕೊಂಡು ಐಸ್ ಕ್ರೀಮ್ ತಯಾರಿಸ್ತಾ ಇದ್ದಾರೆ ಕೈಲರ್ಸ್ ನೈಸರ್ಗಿಕ ಸಂಸ್ಥೆ. ಇವರು ಅವರೇ ನೆಟ್ಟ ತಾಜಾ ಹಣ್ಣುಗಳಿಂದ ವಿವಿಧ ಬಗೆಯ ಐಸ್ ಕ್ರೀಮ್ ಅನ್ನ ತಯಾರಿಸುತ್ತಿದ್ದಾರೆ. ಅದರಲ್ಲೂ ಅವರು ಹಾಳಿಯ ತಟ್ಟೆಯಲ್ಲಿ ಐಸ್ ಕ್ರೀಮ್ಗಳನ್ನ ಮಾಡಿ ಮಾರುತ್ತಿರುವುದರಿಂದ ಒಂದು ಸಲ ಭೇಟಿಯಾಗಿ ಕೈಲರ್ಸ್ ನೈಸರ್ಗಿಕ ಐಸ್ ಕ್ರೀಮ್ ಅನ್ನ ಸವಿಯಿರಿ. ಕ್ಯಾಮ್ರಾ ಪರ್ಸನ್ ವಿಶ್ವಾಸ್ ಜೊತೆ ಕಲಾನ್ವಿತಾ ಜೈನ್, ನಮ್ಮೂರ ವಾರ್ತೆ, SDMC ಉಜಿರೆ. ಜನಜಾತ್ರೆ ಜಂಗುಳಿಯ ಮಧ್ಯೆ ಗತಕಾಲದ ವೈಭವಗಳನ್ನ ಸಾರ್ತಾ ಇದೆ ಈ ಮಳಿಗೆ. ತಲತಲಾಂತರದಿಂದ ನಮ್ಮ ಹಿರಿಯರು ಬಳಸ್ತಾ ಇದ್ದ ವಸ್ತುಗಳು ಈಗ ಶೋಪೀಸ್ಗಳಾಗಿವೆ. ಇಲ್ಲಿ ನೋಡಿ, ಇಲ್ಲೊಬ್ರು ತಾತ ಕೈಯಿಂದಲೇ ಬುಟ್ಟಿ ಹೆಣೆದು ಮಾರಾಟ ಮಾಡ್ತಾ ಇದ್ದಾರೆ. ತಮ್ಮ ಸತ್ವವನ್ನೇ ಜೀವನೋಪಾಯ ಮಾಡಿಕೊಂಡಿರೋ ಈ ಅಪರೂಪದ ದೃಶ್ಯ ಕಂಡು ಬಂದಿದ್ದು ಧರ್ಮಸ್ಥಳ ದೀಪೋತ್ಸವದಲ್ಲಿ. ಲಕ್ಷ ದೀಪೋತ್ಸವಕ್ಕೆ ದೇಶದ ನಾನಾ ಭಾಗಗಳಿಂದ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಬರುತ್ತಾರೆ. ಇಲ್ಲೊಬ್ರು ವಿಶೇಷವಾಗಿ ಸ್ಥಳದಲ್ಲಿಯೇ ಕೈಯಿಂದ ತಯಾರಿಸಿದ ನೈಸರ್ಗಿಕ ಬುಟ್ಟಿಯನ್ನ ಮಾರಾಟ ಮಾಡಿ ಜನರನ್ನ ಆಕರ್ಷಿಸುತ್ತಿದ್ದಾರೆ. ಗುಡಿ ಕೈಗಾರಿಕೆ
ಬಾಡಿಗೆಯನ್ನೇ ನೆಚ್ಚಿಕೊಂಡು ಜೀವನ ಸಾಗಿಸುತ್ತಿರುವ ಇವರ ಹೆಸರು ಧರ್ಮಣ್ಣ ಗೌಡ. ಧರ್ಮಸ್ಥಳದಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಕಾಯತಡ್ಕ ನಿವಾಸಿಯಾದ ಇವರು ಸುಮಾರು 15 ವರ್ಷದಿಂದ ಬುಟ್ಟಿ ಹೆಣೆಯುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. 15 ವರ್ಷದ నుంచి ఈ ಬೇಳೆ ಮಲ್ತೇನದಕ್ಕೂ ಪ್ರತಿ ಜನಕೊಲ್ಲ ಈರಿನ ಬೇಳೆ ಅಡ್ಡಿ ಇಂಕಲ್ಲಿ ಬೋಡುಂದು ಐನೇ ಮಲ್ಪುಳಿಯನ್ನು ಕೊಂಡೊಂದಿತ್ತೆ ಅಂತೆ ಐದು ಬುಕ್ ಈ ಬೇಳೆನೇ ಮಲ್ಪದ ಶುರು ಮಾಡ್ತೀನಿ ಎಂಕ ಈ ಬೇಳೆ ಮಲ್ತದೆ ಇನ್ನೆರಡು ಬುಕ್ ಮಳ್ಳ ಲಾಭ ಇದ್ದಿ ಎನ್ನ ಜೀವನ ಬಾರಿ ಬರುಳ್ಬೇಕು ಇಂಚೆ ನಾನು ಮಿತ್ತಿಗೆಲ್ಲ ಜವಾನಿಯರೆಲ್ಲ ಎನ್ನಟ್ಟು ಕರ್ತೊಂಡಿರಂಡೆ ಇಂಕೆಡ್ಡೆ. ಗೊಬ್ಬರದ ಬುಟ್ಟಿ, ಕೊರಂಬು, ಮಕ್ಕೇರಿ, ಕುಡುಪು, ದೋಸೆ ಹಾಕುವ ಬುಟ್ಟಿ ಅಂತ ಅನೇಕ ಆಕಾರಗಳನ್ನ ಮಾಡಿ ಜನರನ್ನ ತಮ್ಮತ್ತ ಸೆಳೆದು ಭರ್ಜರಿ ವ್ಯಾಪಾರ ಮಾಡ್ತಿದ್ದಾರೆ. ಈ ಬುಟ್ಟಿಯನ್ನ ತಯಾರಿಸುವುದು ನಿಜಕ್ಕೂ ಅಷ್ಟು ಸುಲಭದ ಮಾತಲ್ಲ. ಕಾಡಿನಲ್ಲಿ ಸಿಗುವ ಮುಳ್ಳುಗಳಿಂದ ಆವೃತವಾಗಿರುವ ಇಲ್ಬೂರು ಬಳ್ಳಿಯನ್ನ ಕತ್ತರಿಸಿ ತಂದು ಬುಟ್ಟಿ ಮಾಡಲಾಗುತ್ತದೆ. ಕಳೆದ 3 ವರ್ಷದಿಂದ ಧರ್ಮಸ್ಥಳದ ಲಕ್ಷದೀಪೋತ್ಸವದಲ್ಲಿ ತಾವೇ ತಯಾರಿಸಿದ ಬುಟ್ಟಿಯನ್ನು ಮಾರಾಟ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಧರ್ಮಸ್ಥಳ ಸಂಘದಿಂದ ಸಾಲ ಪಡೆದು ತಮ್ಮ ಮಕ್ಕಳ ಮದುವೆಯನ್ನ ಮಾಡಿ ಬದುಕಿನ ಬಂಡಿ ಸಾಗಿಸ್ತಾ ಇದ್ದಾರೆ. ಹೀಗೆ ಹಲವರ ಬದುಕನ್ನ ಹಸನಾಗಿಸಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಕ್ಯಾಮರಾ ಪರ್ಸನ್ ಆದಿತ್ಯ ಜೊತೆ ಶಶಿಕುಮಾರ್, ರಮಿತಾ, ನಮ್ಮೂರ ವಾರ್ತೆ, SDMC ಉಜಿರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ 2ನೇ ದಿನದ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾದ ಕೆರೆಕಟ್ಟಿ ಉತ್ಸವ ಅತ್ಯಂತ ಭಕ್ತಿಪೂರ್ವಕವಾಗಿ ಮೂಡಿಬಂತು. ಆ ಉತ್ಸವ ಮೂಡಿಬಂದ ಬಗೆ ಇಲ್ಲಿದೆ. ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ವೇಳೆ ನಡೆಯುವ ಧಾರ್ಮಿಕ ಉತ್ಸವಗಳು ಭಕ್ತಿಯನ್ನ ಇಮ್ಮಡಿಗೊಳಿಸುತ್ತವೆ. ಮೊದಲ ದಿನದ ಹೊಸಕಟ್ಟೆ ಉತ್ಸವದ ಬಳಿಕ 2ನೇ ದಿನ ಕೆರೆಕಟ್ಟೆ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಕೆರೆಕಟ್ಟೆ ಉತ್ಸವಕ್ಕೆ ಮುನ್ನ ದೇವಸ್ಥಾನದ ಪ್ರಾಂಗಣದಲ್ಲಿ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ಬಳಿಕ ಸ್ವಾಮಿಯನ್ನ ಲಾಲಕ್ಕಿಯಲ್ಲಿ ಕುಳ್ಳಿರಿಸಿ ದೇವಸ್ಥಾನದ ಆವರಣದ ಒಳಗೆ ಪ್ರದಕ್ಷಿಣೆ ಹಾಕಲಾಗುತ್ತದೆ. ಚೆಂಡೆ ಸುತ್ತು, ನಾದಸ್ವರ ಸುತ್ತು, ಸಂಗೀತ ಸುತ್ತು, ಕೊಳಲು ಸುತ್ತು, ಶಂಖ ಜಾಗಟೆ ಸುತ್ತು ಸೇರಿ ಸರ್ವವಾದ್ಯಗಳೊಂದಿಗೆ 16 ಸುತ್ತುಗಳಲ್ಲಿ ಶ್ರೀ ಸ್ವಾಮಿಯ ಲಾಲಕ್ಕಿ ಉತ್ಸವ ನಡೆಯುತ್ತದೆ. ತದನಂತರ ದೇವಸ್ಥಾನದ ಬಳಿ ಇರುವ ಕೆರೆಗೆ ಭಕ್ತಗಣದ ಜೊತೆ ಉತ್ಸವ ಹೊರಡುತ್ತದೆ. ಅಲ್ಲಿ ಶ್ರೀ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಲಾಗುತ್ತದೆ. ಪತಾಕೆ, ನಿಶಾನೆ, ಗೊಂಬೆಗಳಿಂದೊಳಗೂಡಿದ ಮೆರವಣಿಗೆಯು ಈ ಉತ್ಸವಕ್ಕೆ ಹೆಚ್ಚಿನ ಮೆರುಗು ನೀಡುತ್ತವೆ. ಕೆರೆಕಟ್ಟೆಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ ಅಷ್ಟಸೇವೆಗಳನ್ನು ಮಾಡಿದ ಬಳಿಕ ಪೂಜೆ ಸಂಪನ್ನವಾಗುತ್ತದೆ. ಬಳಿಕ ಶ್ರೀದೇವರನ್ನ ಪದ್ಧತಿ ಪ್ರಕಾರ ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿ ದೇವಳಕ್ಕೆ ಪ್ರದಕ್ಷಿಣೆ ಹಾಕಲಾಗುತ್ತದೆ. ಮಂಗಳಾರತಿ ಬಳಿಕ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿ ದೇಗುಲ ಪ್ರವೇಶಿಸುವ ಮೂಲಕ ಕೆರೆಕಟ್ಟೆ ಉತ್ಸವ ಪೂರ್ಣಗೊಳ್ಳುತ್ತದೆ. ಇದಿಷ್ಟು ಈ ದಿನದ ಲಕ್ಷದೀಪೋತ್ಸವ ವಿಶೇಷ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ.